ಹಲೋ, ಎಲ್ಲರಿಗೆ ನಮಸ್ತೆ. ಈ ವಿಡಿಯೋದಲ್ಲಿ TET, GPSTR ಮತ್ತು HSTR ಸಂಬಂಧಪಟ್ಟಂತೆ ಕೆಲವೊಂದು ಗ್ರಾಮರ್ ಪಾಯಿಂಟ್ಸ್ಗಳನ್ನು ಚರ್ಚೆ ಮಾಡ್ತೀವಿ. ಸೊ ಇಲ್ಲಿ ಇದನ್ನು ಫಸ್ಟ್ ಸೆಂಟೆನ್ಸಲ್ಲಿ ಈದರ್ ಆರ್ ಅಥವಾ ಐದರ್ ಆರು ಅಂತಾರೆ. ಅದನ್ನು ಐದರ್ ರಾಮ್ ಆರ್ ರಾಜು ಹ್ಯಾವ್ ಟೇಕನ್ ಮೈ ಪೆನ್. ಇಲ್ಲಿ ತಪ್ಪಾಗಿದೆ ಸೆಂಟೆನ್ಸ್. ಎಲ್ಲಿ ತಪ್ಪಾಗಿದೆ ಅಂತಂದ್ರೆ ಯಾವ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ. ಕಾರಣ ಏನಂತಂದ್ರೆ ಇದರ್ ಆರ್ ನಿದರ್ ನಾರ್ ಅಂತ ಈ ಎರಡು ಶಬ್ದಗಳು ಬಂದಾಗ ನಾವು ಸೆಕೆಂಡ್ ಸಬ್ಜೆಕ್ಟ್ಗೆ ನಾವು ಪ್ರಿಫರೆನ್ಸ್ ಕೊಡಬೇಕು. ಸೆಕೆಂಡ್ ಸಬ್ಜೆಕ್ಟಿನ ಪ್ರಕಾರ ನಾವು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ಕೋಬೇಕಾಗುತ್ತದೆ. ಸೊ ದ್ಯಾಟ್ಸ್ ವೈ ಏನಾಗ್ತದೆ, ಇಲ್ಲಿ ಹ್ಯಾಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸೆಂಟೆನ್ಸ್ ರಾಮ್ ಆ್ಯಂಡ್ ರಾಜು ಹ್ಯಾವ್ ಟೇಕನ್ ಮೈ ಪೆನ್ಸ್. ಇದು ಸೆಂಟೆನ್ಸ್ ಕರೆಕ್ಟ್ ಇದೆ. ಇಲ್ಲಿ ಹ್ಯಾವ್ ಬರ್ತದೆ. ಕಾರಣ ಇಲ್ಲಿ ರಾಮ್ ಅನ್ನುವಂಥ ಸಬ್ಜೆಕ್ಟ್ ಇದೆ, ರಾಜು ಅಂತ ಸಬ್ಜೆಕ್ಟ್ ಇದೆ. ಇವು ಎರಡು ಸಬ್ಜೆಕ್ಟ್ ಪ್ಲೂರಲ್ ಫಾರ್ಮ್ ಆಗ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ನೀದರ್ ರಾಮನಾಥ್ ನಾರ್ ಶ್ಯಾಮ್ ಪ್ಲೇ ಕ್ರಿಕೆಟ್. ಇಲ್ಲಿ ಸೆಕೆಂಡ್ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಶ್ಯಾಮ್ ಅದಾನ, ಹಾಗಾಗಿ ಇಲ್ಲಿ ಪ್ಲೇಸ್ ಆಗ್ತದೆ ಅನ್ನೋದು. ಪ್ಲೇಸ್ ನೀದರ್ ರಾಮನಾಥ್ ನಾರ್ ಶ್ಯಾಮ್ ಪ್ಲೇಸ್ ಕ್ರಿಕೆಟ್. ಇದು ಸರಿಯಾದ ಉತ್ತರ. ಇಂಥ ವಿಡಿಯೋಗಳು ನಿಮ್ಗೆ ಬೇಕಾದ್ರೆ ಶೇರ್, ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.